ಎಲ್ಲರಿಗೂ ನಮಸ್ಕಾರ. ಆ್ಯಪ್ ಪ್ರಾಬ್ಲಮ್ ಆದಾಗೇ ನಾನು ಚಾನಲ್ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಸ್ವಲ್ಪ ಜನ ಇದ್ದಾರೆ ನನ್ನ ಚಾನಲಲ್ಲಿ ಬರೋ ವೀಡಿಯೋಸ್ಗಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರ ಮನಸ್ಸಿಗೆ ನೋವಾಗಬಾರ್ದು, ಸ್ವಲ್ಪ ಒಂದು 2-3 ದಿವಸ ಮುಂಚೆನೇ ಹೇಳ್ಬೇಕು ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ನಾನು ಸ್ಟಾಪ್ ಮಾಡೋದಕ್ಕೆ ಇದೇ ಕಾರಣ. ನನಗೆ ಇದರಿಂದ ಏನೂ ಆದಾಯ ಬರ್ತಾಯಿಲ್ಲ. ಇದರಿಂದ ಏನಾದರೂ ನಂಗೆ ಅಷ್ಟು ಇಷ್ಟು ಆದಾಯ ಬರೋಗಿದ್ರೆ ನಾನು ಎಫರ್ಟ್ ಹಾಕಿ ವರ್ಕ್ ಮಾಡ್ತಿದ್ದೆ. ಬಟ್ ಏನೂ ಇಲ್ಲ ಇದರಿಂದ ನನಗೆ ಉಪಯೋಗ. ನನಗೆ ಒಂದು ವೀಡಿಯೋಗೆ 2,000 ಬಂದರೆ ಸಾಕು. ಅದ್ರ ಮೇಲೆ ಜಾಸ್ತಿ ಬೇಡವಾ. ನನ್ನ ಚಾನಲಲ್ಲಿ 7,500 ಸಬ್ಸ್ಕ್ರೈಬರ್ ಇದ್ದಾರೆ. 2,000 ವೀಡಿಯೋನಲ್ಲಿ ಬೇರೆ ಯಾರೂ ಬೇಡ. ನನ್ನ ಚಾನಲಲ್ಲಿ 7,500 ಇದ್ದಾರಲ್ಲ, 500 ಜನ ಓದೋಗ್ಲಿ, 2,000 ಜನ ನೋಡಿದ್ರೂ ಸಾಕು. ನನಗೆ ಅದೇ ಖುಷಿನೇ. ಬಟ್ ಯಾರೂ ನೋಡೋದೇ ಇಲ್ಲ, ಅದೇ ಬೇಜಾರು ನನಗೆ. ಈ ಚಾನಲಿಂದ ನಾನು ಖುಷಿಯಾಗಿದ್ದಿದ್ದು ಒಂದು ದಿವಸನೂ ಇಲ್ಲ. ಅದಕ್ಕೆ ಯಾಕೆ ಸುಮ್ಮನೆ ಇಲ್ದಿದ್ದೆಲ್ಲ ರಿಸ್ಕ್ ತೊಗೊಬೇಕು. ಮುಂಚೆನೇ ಹೇಳ್ತಾ ಇದ್ದೀನಿ, ಇನ್ನೊಂದು 2-3 ದಿವಸ ವೀಡಿಯೋ ಮಾಡ್ತೀನಿ ಅಷ್ಟೇ, ಮತ್ತೆ ವೀಡಿಯೋಸ್ ಮಾಡಲ್ಲ. ಪಟೇಲ ಮಾನವಾಗಿ ಇಳಿದ್ಬಿಟ್ಟು ಬಂದ್ಬಿಡ್ಬೇಕು ಮನಕೆ, ಇಲ್ಲಾಂದ್ರೆ ಬೀಳ್ತಾ ವೇಟಿಗೆ ನಿಂಕ. ಇದೇನಿದು ಈ ಪಟೇಲ್ ಕಣ್ಮಗ್ ಮನ್ ಮೇಲೆ ಕುತ್ಕೊಂಡವನೆ. ಲೇ ಪಟೇಲ, ಲೇ ತ್ಯಾಗ ಅದಕ್ಲೇ ನಿಂಗೇನ್ಲೇ ಬರ್ಬಾರ್ದು ಬಂದಿರೋದು. ಅಲ್ಲೋ ಕುತ್ಕೊಂಡಿದ್ಯಾ ನೀನು ಒಟ್ಟುದ್ದೋಗ? ಇಳಿಯಲೇ ಕೆಳಕಲೇ. ಲೇ ನಾನು ಇಳಿದ್ರೆ ನಮ್ಮ ಸರೋಜಿ ಹೋಯ್ತಾಳೆ. ಇಂಥದ್ದು ಕೋತಿ ಬೇರೆ ಬಂದದೆ, ಅದು ಕಚ್ಚಿದ್ರೆ ಏನು 12 ವರ್ಷ ಚೆನಿಗೂರು ಬಿರಲ್ಲ. ಅದಕ್ಕೆ ಹೋಯ್ತಾಳೆ ನಿನ್ನ. ಇಳಿದ್ ಬರ. ಊರಾಗಿನ ಜನ ಎಲ್ಲ ನೋಡ್ಬೇಕು ನೀವು ಆಡೋ ಆಟಗಳನ್ನ. ನಿಮ್ದೊಂದು ಮಂಡು ಚೇಲ್ ಮುಗ್ಲಪ್ಪ. ಸರೋಜಮ್ಮ, ಅದೇನು ಮನುಷ್ಯಲಮ್ಮ ನೀನು? ನಿಂಗೇನು ಅಷ್ಟು ಮಾತ್ರ ತಿಳಿಯಲ್ಲೇನಮ್ಮ? ನಾವು ಅವ್ನು ಮಾಡೋ ತಪ್ಪುಗಳು ಏನು ನಿಮ್ಗೆ ತಿಳಿಯಲ್ಲ, ನಾನು ಮಾಡೋ ತಪ್ಪುಗಳೇ ನಿಮ್ಗೆ ತಿಳಿಯೋದಲ್ಲ. ಏನು ಮಾಡಿದ್ನಮ್ಮ? ಹೋಗಿ ನಿಮ್ಮ ಅತ್ತೆನೂ ನೀನು ಹೆಂಡ್ರು ಸುನಂದಿನ ಕೇಳೋಗು ಏನು ಮಾಡಿದ್ನು ಅಂತ. ಆ ರಾಧಮ್ಮನ ಆಸ್ಪತ್ರೆಗೆ ಬಿದ್ದಿದ್ರೆ ಆಯಮ್ಮನ ಕಾವ್ಕ ನಿಮ್ಮ ಅತ್ತೆ ಹೋಗಿದ್ರೆ ಇವನು ಹೋಗೋನಂತೆ. ಇವನು ಗಿಲಿಟ್ ನನ್ನ ಮಗನು, ಅವಳು ಕಾವ್ಕ. ಇದೆಲ್ಲ ಸರಿನಣ್ಣ? ಕತೆ ಏನು ಹೊಸ್ತೇನಮ್ಮ? ಇವನು ಆಡೋ ಆಟಗಳು ಎಲ್ಲಕ್ಕೂ ತಿಳಿದಿರೋದಿಲ್ಲ ಬಿಡತ್ತಾ. ಊರಾಗಿನ ಜನ ಎಲ್ಲ ನಿಂತು ನೋಡ್ತಾರೆ. ಅದು ಯಾಕೆ ನಿಮ್ಗೆ ಸಿಗ್ಗಾಗಲ್ಲಮ್ಮ? ಏನಣ್ಣ, ಇವನ್ ಕಟ್ಕೊಂಡಾಗಿಂದ ಒಂದು ದಿವಸನೂ ನೆಮ್ಮದಿಯಾಗಿಲ್ಲಣ್ಣ ದೇವಣ್ಣ. ನೀನು ನೋಡ್ದಂಗೆ ಯಾವಾಗಲೂ ಹೆಂಗ್ಸರು ಅಂತ ಹೆಂಗ್ಸರಿಂದ ತಿರುಗ್ತಾನಣ್ಣ. ಇರೋ ಬರೋದೆಲ್ಲ ಅವ್ರಿಗೆ ಎತ್ಕೊಂಡು ಕೊಟ್ಟು ಇವತ್ತು ನಾನು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಣ್ಣ. ಪಟೇಲ್ಗೇನು ಇಳಿಯ ಕೆಳಕ ನೋಡ್ತೇನಾ? ಎಮ್ಮನ್ ಕಣ್ಣಾಗ ನೀರು ಹಾಕ್ತಾ ಇರೋದು. ನಿಂಗೇನು ಮಾನ ಮರ್ಯಾದೆ ಇಲ್ದೇನಾ? ಮಂಗೆಟ್ಟೋನೆ. ಹೇಯ್, ನಮ್ಗೆಲ್ಲ ಬುದ್ಧಿ ಹೇಳ್ಬೇಕು. ನೀನೇ ತಗೊಳಗಿಂತ ತಪ್ಪು ಮಾಡಿದ್ರಿ ಹೆಂಗೋ? ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಬಿಡೋದೇವಾಗ. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ. ಎಲ್ಲ ನಾನು ದಳ್ಳಾಳಿ ಕೆಲ್ಸಕೋತೀನಿ. ಹೋಗಿ ಇವನ್ ಮಕ್ಕ ಮುಚ್ಚಿಸ್ಕೊಂಡ ಊರ್ಕೊಬ್ಬೊಬ್ಬಳು ಇಟ್ಕೊಂಡವನೆ. ಊರ್ಕೊಬ್ಬೊಬ್ಬಳನ್ನ ತಿನ್ನಕ್ಕೆ ಇಟ್ಟೆಲ್ಲ ಕೂಲಿ ಮಾಡಿದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ. ಅಯ್ಯ ನಿನ್ನ ಮಕ್ಕಕ್ಕಷ್ಟು ಬೆಂಕಿಕ್ಕ. ಹೋಗು ನೀನು ಒಟ್ಟುದಾಗ ಹೋಗು. ಪದ್ಮಮ್ಮ, ಎತ್ತೋದ್ನಮ್ಮ ನಿಮ್ಮ ಯಜಮಾನು? ನಾವು ಅವ್ದು ಯಾರೋ ತಡ್ಕ ಕೂಲಿ ಕೆಲ್ಸಕ್ಕೆ ಹೋಗೋಣ. ಯಾಕಣ ಯಾವನ್ ಹೇಳಿದ್ವಾ ತೋಟದ ಹತ್ರಕ್ಕೆ ಹೋಗ್ಬೇಕಂತ ಹೇಳು ಬಂದ್ರೆ? ಆ ತೋಟದಾಗ ಏನ ಬೆಳಿಕಂತ ನಿಕ್ಕೊಂಡ್ಲೆ ನೀರು ಬಿಡ್ತೀನಿ ನಾನು. ಹೌದಾ? ಹೋಗ್ಲೇನಣ್ಣ, ಒಳ್ಳೇದಾಯ್ತಾ. ಬಂದಿದ ತಕ್ಷಣ ಹೇಳ್ತೀನಿ ನಾನು. ಸರಮ್ಮ. ಲೇ ಬರಲೇ ಬರ. ಲೇ ಕಾರ್ತಿಕ ನೋಡ್ ಅಕ್ಕೋತಿ ಅಲ್ಲದೆ ಅಪ್ಪನು ಅಲ್ಲೇ ಅವನೇ. ಅಯ್ಯೋ ಪಾವ್ ಇಳಿಯಪ್ಪ, ಪಾವ್ ಇಳಿ. ಎಲ್ಲ ಹೊರಟೋದ್ರೇನಾ? ಬಿದೋತಿಯ ನೀನು ಡಬಕ್ಕಂತ ನಿಂತ್ಕೊಂಡಿರೋದು ನೋಡು. ಚಿನ್ವಾ ಹಬ್ಬತ್ತೈತಮ್ಮ, ಹಬ್ಬು ಅದಿ ಹಬ್ಬತ್ತೈತೆ ಮನೆ, ಹಬ್ಬತ್ತೈತೆ. ಏನೇನೋ ಮಾತಾಡ್ತಮ್ಮ ಇದು. ಹೂವ ಮಾತ್ರ ತಿನ್ನಲ್ಲ. ಅನ್ನ ಅಂತೆ. ಅನ್ನ ಅಲ್ಲಮ್ಮ, ಅನ್ನ ನನ್ನ ಮುದ್ದು ಕಂದ, ಇವನು ಮುದ್ದು ಕಂದ. ನಾನು ಆದಿ ಮುದ್ದು ಬಂಗಾರಿ ಚಿನಿ. ಏನಮ್ಮ ಅಮ್ಮ ಮಗರು ಇಬ್ರು ಬಾರಿ ಸಂಭಾಷಣೆ ಮಾಡ್ತಾ ಇದ್ದೀರಾ? ನೋಡು ಬಂದ್ಲು ನೋಡು ನಿನ್ ತರಳೆ ಆಂಟಿ. ಸಿಂಚು, ಹೌದಾ? ಸಿದ್ದೇಶ್ ಸರ್ಗೆ ಟ್ರಾನ್ಸ್ಫರ್ ಆಯ್ತಂತೆ. ಯಾಕೆ ಪಾಪ ಅವ್ರು ತುಂಬ ಒಳ್ಳೆಯವರು. ತುಂಬ ಒಳ್ಳೆಯವರು ಅಂತಾನೆ ನಾನು ವಿಜಯನ ಪ್ಲಾನ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಕೊಟ್ಟಿದ್ದು. ಅವರು ಮುಂಚೆನೇ ಅರ್ಜಿ ಹಾಕಿದ್ರು ಅಕ್ಕ, ಅವ್ರ ಕಡೆ ಟ್ರಾನ್ಸ್ಫರ್ ಆಗಬೇಕು ಅಂತ. ಅದಕ್ಕೆ ನಾವು ಅದನ್ನು ಇದು ಮಾಡಿಕೊಟ್ವಿ ಅಷ್ಟೇ, ಮೂವ್ ಮಾಡಿಕೊಟ್ವಿ. ಅವರು ಅವ್ರ ಕಡೆನೇ ಹೋಗ್ತಾರೆ ಬಿಡಕ್ಕ. ಎಲ್ಲ ಖುಷಿಯಾಗಿರಲಿ ಪಾಪ. ಅವ್ರು ನೀನು ತುಂಬ ಇಷ್ಟಪಟ್ಟಿದ್ರು ಸಿಂಚು. ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ. ಏನು ಚೆನ್ನಾಗಿರುತ್ತೆ ಅಕ್ಕ, ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದೆಯಾ. ಗಂಡ ಪೊಲೀಸು, ಹೆಂಡತಿ ಪೊಲೀಸು. ಆ ಜೀವನದಲ್ಲಿ ನೆಮ್ಮದಿ ಅನ್ನೋದು ಎಲ್ಲಿರುತ್ತೆ ಅಕ್ಕ? ಸಂಗೀತ ಅಕ್ಕ, ನಿಂಗೇನು ಆಲೋಚನೆ ಮಾಡೋ ಶಕ್ತಿ ಇಲ್ವಾ? ತುಂಬ ಒಳ್ಳೆ ಹುಡುಗ ಸಿಂಚು, ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆ ಹುಡುಗನೇ ಅಕ್ಕ, ನಾನಿಲ್ಲ ಅಂತ ಹೇಳಿಲ್ಲ. ಆದರೆ ನಾನು ಪೊಲೀಸು, ಅವರು ಪೊಲೀಸು. ಮನೆ ಅಂದಮೇಲೆ ಎಷ್ಟೊಂದು ಜವಾಬ್ದಾರಿ ಇರುತ್ತೆ ಅಲ್ವಾ ಅಕ್ಕ? ನಾನಂತೂ ಈ ಜಾಬ್ ಬಿಡೋಕ್ಕೆ ರೆಡಿ ಇಲ್ಲ ಆಯಿತಾ. ಅವರು ಬಿಡಲ್ಲ, ಅವರು ಇಷ್ಟಪಟ್ಟೆ ಜಾಬ್ ಸೇರ್ಕೊಂಡಿರೋದು. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳಾದರೆ ನಮ್ಮ ಮಕ್ಕಳನ್ನ ಯಾರು ನೋಡ್ಕೊತಾರೆ ಅಕ್ಕ?
ಮನೆಯ ಮೇಲೆ ಎಷ್ಟೆಲ್ಲ ಜವಾಬ್ದಾರಿ ಇರುತ್ತೆ ಅಲ್ವಾ ಅಕ್ಕ? ಹಾಂ, ಇಬ್ಬರು ಡ್ಯೂಟಿಗೆ ಹೋದ್ರೆ ಸಂಸಾರಕ್ಕೆ ಬೆಲೆ ಎಲ್ಲಿರುತ್ತಕ್ಕ ಸಂಗೀತಕ್ಕ? ಇವತ್ತು ನೋಡು, ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಡೈವರ್ಸ್ ಆಯಿತು ಇವತ್ತು. ಹೌದಾ? ಯಾಕೆ? ಅಷ್ಟೊಂದು ಚೆನ್ನಾಗಿತ್ತಲ್ಲ, ಕ್ಯೂಟು ಕಪಲ್ಲು ಅಂತೆಲ್ಲ ಹೇಳ್ತಿದ್ರಲ್ಲ, ಯಾಕೆ ಏನಾಯಿತು? ಏನಾಯಿತು ಅಕ್ಕ, ಯಾರಿಗೆ ಗೊತ್ತು? ಹಾಂ, ಒಂದ್ಸರಿ ನಾವು ಎಲ್ಲರ ಆಶೀರ್ವಾದ ತಗೊಂಡು ಗಂಡ ಅಂತಿ ಅಂತ ಅನ್ಸ್ಕೊಂಡ್ಮೇಲೆ ಎಷ್ಟೇ ಕಷ್ಟ ಬರಲಿ ನಾವು ಎಲ್ಲದಕ್ಕೂ ಫೇಸ್ ಮಾಡೋಕ್ಕೆ ರೆಡಿ ಆಗಿರಬೇಕು. ಯಾವತ್ತೂ ಗಂಡ ಹೆಂಡತಿ ದೂರ ಆಗಬಾರ್ದಕ್ಕ. ಏನಾಗಿದೆ ಅಕ್ಕ ನಮ್ಮ ಜನಕ್ಕೆ? ಹಾಂ, 106 ದಿನ ಜೊತೆಯಲ್ಲಿ ಇದ್ಬಿಟ್ಟು ಇವಾಗ ಡೈವರ್ಸ್ ಕೊಟ್ಟು ಹೋಗ್ತಾರೆ ಅಂತಂದರೆ ಅವ್ರ ಮನಸ್ಥಿತಿಗಳೆಲ್ಲ ಎಷ್ಟೊಂದು ಕೆಟ್ಟದಾಗಿರ್ಬೋದಲ್ಲ? ಹಾಂ, ಯಾರ್ಯಾರ ಮನಸ್ಥಿತಿ ಏನೇನಿರುತ್ತೋ ಯಾರು ಗೊತ್ತು? ಇವಾಗ ನೀವು ಫಸ್ಟ್ನೇ ಭಾವ ಅವರು ಬೇಡ ಅಂತ ರಾಜಪ್ಪನ ಮದುವೆ ಆದ್ರಿ. ರಾಜಪ್ಪನ ಮನಸ್ಥಿತಿ ಈ ಥರ ಇರುತ್ತೆ ಅಂತ ನಿಮ್ಗೆ ಗೊತ್ತಿತ್ತಾಕ? ಇಲ್ಲ ಚಿಂಚು, ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಚಿಂಚು, ಈ ಥರ ಎಲ್ಲ ಆಗುತ್ತೆ, ಬಬ್ಲು ನನ್ನನ್ನು ಬಿಟ್ಟು ದೂರ ಹೋಗ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ನೋಡ್ದಾ, ನೀನು ಅಂದ್ಕೊಂಡೇ ಇರೋ ವಿಷಯಗಳನ್ನೆಲ್ಲ ರಾಜಪ್ಪ ಆಗೋಗಿ ಮಾಡಿಬಿಟ್ಟ. ಹಾಂ, ಯಾರಿಗೆ ಗೊತ್ತಕ್ಕ ನಮ್ಮ ಮುಂದಿನ ಜೀವನ ಹೇಗಿರುತ್ತೆ ಅಂತ. ಅದಕ್ಕೆ ಇವಾಗಲ್ಲ, ಇನ್ನೊಂದು 10 ವರ್ಷ ಆದರೂ ಪರವಾಗಿಲ್ಲ, ಒಳ್ಳೆ ಹುಡುಗನ ಆಯ್ಕೆ ಮಾಡಿಕೊಂಡು ನಾನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿನ್ನಷ್ಟು ಬುದ್ಧಿ ನನಗೆ ಇಲ್ಲೇ ಹೋಯ್ತಲ್ಲ ಸಿಂಚು. ಇವತ್ತು ನಾನು ಚೆನ್ನಾಗಿ ಓದಿ ಏನಾದರೂ ಒಂದು ಕೆಲಸಕ್ಕೆ ಸೇರಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಾಗ ಅಪ್ಪ ಅಮ್ಮನ ತೋರಿಸಿದ ಹುಡುಗನೇ ಮದುವೆ ಆಗಿದ್ದಿದ್ರೆ ನನ್ನ ಜೀವನ ಎಷ್ಟೋ ಚೆನ್ನಾಗಿರ್ತೈತೆ ಸಿಂಚು. ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟೆ ನಾನು. ಏನೂ ಮಾಡೋಕ್ಕಾಗಲ್ಲಕ್ಕ, ನಾವು ಅನ್ಕೊಂತೀರಷ್ಟೇ, ಅದೆಲ್ಲ ಹಣೆ ಬರ. ಅದಕ್ಕೆ ನಾನು ದುಡ್ಕೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಅಕ್ಕ. ಸಿದ್ದೇಶ್ವರು ನಾನು ಮದುವೆ ಆಗಬೇಕು ಅಂತ ಇದ್ದಿದ್ರೆ ಅವರು ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇರಲಿಲ್ಲ ಅಕ್ಕ. ನಾನು ಮತ್ತು ವಿಜಯನ ಅದನ್ನು ಟ್ರೈ ಮಾಡಿದ್ವಿ, ಸಕ್ಸಸ್ ಆಯಿತು. ಪಾಪ ಅವ್ರು ತುಂಬ ದಿವಸದಿಂದ ಟ್ರೈ ಮಾಡ್ತಿದ್ರಂತೆ. ಸಿದ್ದೇಶ್ವರ್ಗೂ ನನಗೂ ಮದುವೆ ಆಗೋ ಋಣ ಇಲ್ಲ, ಅವ್ರು ಟ್ರಾನ್ಸ್ಫರ್ ಆದರೂ ಬೇರೆ ಕಡೆ ಹೋದ್ರು. ಒಂದು ವೇಳೆ ಮದುವೆ ಆಗಬೇಕು ಅಂತಿದ್ರೆ ಅವರಿಲ್ಲೇ ಇರ್ತಾ ಇದ್ರೇನೋ, ಯಾರಿಗೆ ಗೊತ್ತಕ್ಕ? ಸುಮ್ಮನೆ ಅವ್ರನ್ನೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಮುಂದೆ ನಮ್ಮ ಜೀವನ ಏನು ಅಂತ ಯೋಚನೆ ಮಾಡಬೇಕಲ್ಲ. ನೀನು ಹೇಳೋದು ಸರಿನಾ ಸಿಂಚು? ನನ್ನ ಜೀವನ ನನ್ನ ಕೈಯಾರೆ ಹಾಳು ಮಾಡ್ಕೊಂಬಿಟ್ಟೆ ಸಿಂಚು. ನಿನಗಿರೋ ತಿಳುವಳಿಕೆ ನನಗಿಲ್ಲಲ್ಲೇ, ಏನೂ ಮಾಡೋಕ್ಕಾಗಲ್ಲಕ್ಕ. ಅದ್ರ ಬಗ್ಗೆ ಆಗೋಗಿರೋದ್ರ ಬಗ್ಗೆ ನೀನು ಯಾವತ್ತೂ ಯೋಚನೆ ಮಾಡಬೇಡಕ್ಕ. ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡು, ಆಯಿತಾ? ನಾಳೆಯಿಂದ ಕ್ಯಾನ್ವಾಸ್ಗೆ ಬೇರೆ ಹೋಗ್ಬೇಕು ಅಕ್ಕ. ಹಾಂ, ಈ ಥರದ್ದೆಲ್ಲ ಕುತ್ಕೊಂಡ್ರೆ ಆಗಲ್ಲ, ನೀನು ಮುಂದೆ ಆಗುತ್ತೋ ನಾ ಯೋಚನೆ ಮಾಡಬೇಕು. ಸರಿ ಸಿಂಚು, ಇವಾಗ ರಾಜಕೀಯ ಎಲ್ಲ ಬೇಕಾ ಸಿಂಚು ನನಗೆ? ಅಕ್ಕ ಅದಷ್ಟು ಕಡೆ ಹುಡ್ಕೊಂಬಂದಿದೆ. ನೀನು ಮುಂದೆ ಬಂದಿರೋ ಅವಕಾಶನ ಯಾಕಕ್ಕ ಪಕ್ಕಕ್ಕೆ ಕೇಳ್ತೀಯಾ? ಹಾಂ, ನೋಡಿ ಬಿಡೋಣ, ಅದು ನಿಂಗೆ ಒಳ್ಳೇದಾಗ್ಬೋದು, ಅದರಿಂದ ಒಳ್ಳೇದಾಗುತ್ತೆ ಅಂತೀಯ ಸಿಂಚು? ಆಗ್ಬೋದಕ್ಕ, ಯಾಕಕ್ಕ ಇಷ್ಟೊಂದು ಬೇಜಾರಲ್ಲಿದ್ದೀಯ ನೀನು ಸಿಂಚು? ನೋಡ್ದಾ, ಅವ್ನು ಎಂಥ ಕೆಲಸ ಮಾಡೋನೆ, ಪಮ್ಮಿಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಬೆಂಡ್ ಎತ್ತಿದ್ದೀನಕ್ಕ. ಅವ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಡಕ್ಕ ನೀನು. ಇನ್ನು ಮುಂದೆ ಮಗು ಐತೆ, ಮಗು ಬಗ್ಗೆ ಆಲೋಚನೆ ಮಾಡ್ಬೇಕು ನೀನು, ಆಯಿತಾ? ಹಾಂ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಕ್ಕ, ನೀನು ಧೈರ್ಯವಾಗಿರು. ನನಗೆ ಈ ಮದುವೆ ಈ ಸಂಸಾರ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಕ್ಕ. ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ನೀನು ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು ಅಕ್ಕ. ನಿನ್ನಂಥ ತಂಗಿನ ಪಡೆಯೋಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ. ಹಾಂ, ನೀನು ನನ್ನ ತಂಗಿ ಅಲ್ಲ, ನನ್ನ 2ನೇ ತಾಯಿ ನೀನು. ಅಯ್ಯೋ ನನ್ನ ಮುದ್ದು ಅಕ್ಕ, ಇಷ್ಟಕ್ಕೆಲ್ಲ ಹಿಂಗಂದ್ರೆ ಹೆಂಗೆ? ಇನ್ನು ಮುಂದೆ ಜೀವನ ಎಷ್ಟೈತೆ? ಹಾಂ ನಡಿ ಒಂದು ಲೋಟ ಕಾಫಿ ಮಾಡಿಕೊಡಿ ಅಂತೆ. ಲಲಿತಮ್ಮ ಏನು ಮಾಡ್ತಾ ಇದ್ದಾರಕ್ಕ? ಹೊರಗಡೆ ಏನೋ ಮಾಡ್ತಾ ಇರ್ಬೇಕಮ್ಮ, ಸುಮ್ಮನೆ ಅಂತೂ ಇರಲ್ಲ. ಆಮೇಲೆ ಏನಾದರೂ ನನ್ನ ಕೆಲಸ ಮಾಡ್ತಾ ಇರ್ತಾಳೆ. ಪಾಪ ನಿನಗಂತ ಆಸರೆ ಆದ್ರಲ್ಲ, ಅಷ್ಟೇ ಸಾಕು ಅಕ್ಕ. ಏನಮ್ಮ ಅಕ್ಕ ತಂಗಿ ಬೆಲೆ ಜೋರಾಗಿ ಮಾತಾಡ್ತಾ ಇದ್ದೀರಾ? ಓಹೋ, ಫಸ್ಟ್ ಟೈಮು ನಮ್ಮ ಮನೆಗೆ ಬರ್ತಾ ಇರೋದು ಅಖಿಲಾಂಡೇಶ್ವರಿ ಅವರು, ಬಡವರ ಮನೆಗೆ. ಬರಬೇಕು, ವೆಲ್ಕಮ್. ಮುಂಚೆ ನೀವು ಬರ್ತೀರಾ ಅಂತ ಗೊತ್ತಾಗಿದ್ದಿದ್ರೆ ಬ್ಯಾಂಡ್ ಸೆಟ್ ಆದರೂ ತರಿಸ್ತಾ ಇದ್ನ, ಒಂದು 9 ಜನ ಹೆಂಗಸರು ಕಳಶ ಆದರೂ ತೊಗೊಂಬರಕ್ಕೆ ಹೇಳ್ತಾ ಇದ್ನ. ಯಾಕೆ ಹಾಕಿಲ್ಲಮ್ಮ ನೀನು ಮುಂಚೆನೇ ಹೇಳಿಲ್ಲ ನನಗೆ? ತರಳೆ ನೀನು. ಹೌದು, ಏನು ಸಮಾಚಾರ? ಬೆಳಗ್ಗೆನೇ ಫೋನ್ ಮಾಡಿಬಿಟ್ಟಿದ್ದೆ, ಅಂಥ ಕನ್ಸು ಬಂದಿತ್ತು ಇಂಥ ಕನ್ಸು ಬಂದಿತ್ತು ಅಂತ. ಏನು ಹಾಕಿಲ್ಲಮ್ಮ ಸಮಾಚಾರ? ಬಾಬಾ ಇಲ್ಲಿ ಕೂತ್ಕೋ ಬಾ, ಏನೋ ಕೇಳೋಣ. ನೋಡ್ದೇನೆ ಸಂಗೀತ, ನಿನ್ನ ತಂಗಿ ಎಷ್ಟು ಆಟ ಆಡಿಸ್ತಾಳೆ ಅವಳು. ತರಳೆ ಅಮ್ಮ, ತರಳೆ. ಹಾಕಿಲ್ಲಮ್ಮ ಬಾ, ಇಲ್ಲಿ ಕೂತ್ಕೋ ಬಾ. ಎಂಥ ಕನ್ಸು ಬಂದಿತ್ತು ಅಂತ ಹೇಳು ಬಾ. ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ, ಎಂಥ ಕನ್ಸು ಬಿದ್ದಿತ್ತು ನಮ್ಮ ಅಮ್ಮನಿಗೆ, ಅದರಲ್ಲಿ ಯಾರ್ಯಾರಿದ್ರು ಅಂತ. ಅಯ್ಯೋ ಸಿಂಚು, ನೆನ್ಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅಂತೈತೆ. ಅಂಥ ಕನ್ಸು ಬಿದ್ದುಬಿಟ್ಟೈತಮ್ಮ ಸಿಂಚನ. ಅಯ್ಯೋ ಅಖಿಲಾಂಡೇಶ್ವರಿ, ಎಂಥ ಕನ್ಸು ಬಿದ್ದಿತ್ತು? ಬೇಗ ಬಾ ನಂಗೆ ಹೇಳ್ಬಾ. ಯಾರು ಇವಾಗ ಕರ್ಕೊಂಬಂದಿದ್ದು? ವಿಜಯನು ನಿಮ್ಮಪ್ಪ ಬರ್ತಾವ್ರೆ. ಅಲ್ಲೆಲ್ಲ ತೋಟ ಎಲ್ಲ ನೋಡ್ತಾ ಇದ್ರು, ಮಾವಿನ ಗಿಡ ಎಲ್ಲನೂ. ನಾನು ಒಳಗಡೆ ಬಂದ್ಬಿಟ್ಟೆ. ಸಿಂಚು ಇರಲಿ ನಿನ್ನ ಕತೆ. ಅಮ್ಮನ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು, ಮನೆಯೆಲ್ಲ ನೋಡ್ಲಿ. ಇರಕ್ಕ, ಮನೆ ಎಲ್ಲೂ ಓಡೋಗಲ್ಲ, ಇಲ್ಲೇ ಇರ್ತೈತೆ. ಅಮ್ಮ ಹೇಳಮ್ಮ, ಏನು ಕನ್ಸು ಬಿದ್ದಿತ್ತಮ್ಮ ನಿನಗೆ? ಸಿಂಚು, ನಿನಗೆ ಗೋವಾದಲ್ಲಿ ಒಂದು ಮಗು ಐತೆ. ಹಾಂ, ಆ ಮಗು ನೋಡೋಕ್ಕೆ ನೀನು ಯಾವಾಗಲೂ ಹೋಗ್ತಾ ಇದೀಯಾ? ಓ ಮಗು, ಸರಿ ಆಯಿತು. ಮುಂದೆ ಮೊನ್ನೆ ಹಿಂಗೆ ಬೇಜಾರು ಮಾಡಿಕೊಂಡು ಪೂನಾಗೆ ಹೋಗಿ ಪೂನಾಯಿಂದ ಮಗುನ ಕರ್ಕೊಂಡು ಗೋವಾಗೆ ಹೋಗಿದ್ಯಾ? ಇವಾಗ ತಾನೇ ಹೇಳ್ದಲ್ಲಮ್ಮ ಗೋವಾಗೆ ಹೋದೆ, ಗೋವಾದಲ್ಲಿ ಮಗು ಐತೆ ಅಂತ. ಇವಾಗ ತಿರುಗಿ ಪೂನಾ ಅಂತ ಇದೆಯಲ್ಲಮ್ಮ. ಕರೆಕ್ಟಾಗಿ ಹೇಳಮ್ಮ. ಯಾವುದೋ ಗ್ಯಾಲ್ದಲ್ಲಿ ಉಲ್ಟಾ ಪಲ್ಟ ಹೇಳ್ಬಿಟ್ಟೆ ಸಿಂಚು. ಪೂನಾದಲ್ಲಿ ನಿಂಗೊಂದು ಚಿಕ್ಕ ಮಗು ಐತೆ. ಆ ಮಗುನ ಕರ್ಕೊಂಡು ಗೋವಾಗೆ ಹೋಗಿದ್ಯಾ ನಾನು ಟ್ರಿಪ್ ಅಂತ. ಆಮೇಲೆ ಅಲ್ಲೆಲ್ಲ ರೂಮ್ ಮಾಡಿ ನೀರಲ್ಲೆಲ್ಲ ಆಟ ಆಡ್ಬಿಟ್ಟು ಅಲ್ಲಿ ಗೋವಾದಲ್ಲಿ ಒಂದು ಹಳೆ ಕೋಟೆ ಥರ ಐತೆ, ಅಲ್ಲಿಗೆ ಹೋಗಿ ನಿಂತ್ಕೊಂಡಿದ್ದೀರಾ. ರಾಜಪ್ಪ ಬಂದ್ಬಿಟ್ಟು ನಿನ್ನನ್ನು ನೀರೊಳಗೆ ತಳ್ಬಿಟ್ಟವನೆ.
ಆ ಚಿಕ್ಕ ಮಗು ಬಡ್ಕೊತೈತೆ ನಮ್ಮ ಮಮ್ಮಿನ ಕಾಪಾಡಿ ಅಂತ. ಅಷ್ಟೊತ್ತಿಗೆ ಎಚ್ಚರಿಕೆ ಆಗ್ಬಿಡ್ತು ನನಗೆ. ಚಿಕ್ಕ ಮಗು ಅಂತಂದರೆ ಇವಾಗ ನಮ್ಮ ಮನೆಯಲ್ಲಿ ಶೋಭಿತಾ ಮಗು ಒಂದು, ಸಂಗೀತ ಅಕ್ಕನ ಮಗು ಒಂದು, ಸವಿತಾ ಅತ್ತಿಗೆ ಮಗು ಒಂದು, ಆಮೇಲೆ ಕವಿತಾ ಅತ್ತಿಗೆ ಮಗು ಒಂದು, ಇಷ್ಟು ಜನ ಅವರೇ. ಇಷ್ಟು ಜನದಲ್ಲಿ ಯಾರು ಮಗು ಅದು? ಒಟ್ನಾಗ ಆ ಮಗು ಶೋಭಿತಾ ಮಗು ಇದ್ದಂಗೆ ಇತ್ತಮ್ಮ ನಂಗೆ. ಅಯ್ಯೋ ನನ್ನ ಪೆದ್ದು ಮುದ್ದು ಅಮ್ಮ, ಎಂಥದ್ದು ಇಲ್ಲ ನಡಿ, ನನಗೆ ಮಗು ಐತಂತೆ. ಭ್ರಮೆ. ನಡಿ ಕಾಫಿ ಮಾಡ್ಕೊಂಡು ನಡಿ, ನಾನು ಕಾಫಿ ಕುಡಿಬೇಕು ಬಿಸಿ ಬಿಸಿ. ನೋಡ್ರಪ್ಪ, ಇಲ್ಲಿಗೆ ಫ್ರೆಂಡ್ಸ್ ಸಂಕಟ ಆದರೆ ಬೆಕ್ಕಕ್ಕೆ ಚೆಲ್ಲಾಟ ಅಂತೆ. ನಮ್ಮ ಮನೆಗೆ ಇವಳಿಗೆ ಏನು ಹೇಳಿದ್ರು ಸೀರಿಯಸ್ ಆಗೇ ತಗೊಳಲ್ಲ. ನೀವಾದರೂ ಒಂದು ಸ್ವಲ್ಪ ಬುದ್ಧಿ ಹೇಳ್ರಪ್ಪ. ಏನು ಮಾಡೋದು, ಯಾವಾಗಲೂ ಹುಡುಗಾಟ ಇವಳಿಗೆ. ಅವ್ರಿಗೆ ನಾನೆಲ್ಲ ಆವಾಗಲೇ ಹೇಳಿದ್ದೀನಿ, ನಡಿಯಮ್ಮ ನಾವು ಚಾನಲ್ ಸ್ಟಾಪ್ ಮಾಡೋದು ಎಲ್ಲ ಹೇಳಿದ್ದೀನಿ. ಹೌದು, ಒಂದು 3-4 ದಿವಸ ಅಷ್ಟೇ ಚಾನಲ್ ಸ್ಟಾಪ್ ಮಾಡ್ತಾಯಿದ್ದೀನಿ. ನನಗೂ ತುಂಬ ಬೇಜಾರಾಗ್ತಾಯಿದೆ.